ಎಷ್ಟೇ ಬೇಡ ಬೇಡ ಅಂದ್ಕೊಂಡ್ರೂ ಲೈಫಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಾ ಇರುತ್ತೆ. ಚಿಕ್ಕ ಪುಟ್ಟ ಸ್ಟ್ರೆಸ್ನ ಹಿಡಿದು ದೊಡ್ಡ ದೊಡ್ಡ ಟೆನ್ಷನಿಂದನೂ ಲೈಫಲ್ಲಿ ಸ್ಟ್ರೆಸ್ ಅಂತ ಆಗ್ತಾ ಇರುತ್ತೆ. ಕೆಲವು ಸತಿ ನಾವು ಕ್ಲಿಯರಾಗಿ ಬೌಂಡ್ರೀಸ್ ಹಾಕ್ಕೊಂಡಿಲ್ಲ. ಯಾರ ಹತ್ರ ಯಾವ ರೀತಿ ಮಾತಾಡಬೇಕು, ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕು, ಯಾರಾದರೂ ಏನಾದರೂ ನನ್ನ ಬಗ್ಗೆ ಮಾತಾಡ್ತಾರಾ, ಕೆಟ್ಟದಾಗಿ ಯೋಚನೆ ಮಾಡ್ತಾರಾ, ಈ ಥರ ಥಿಂಕ್ ಮಾಡಿ ಮಾಡಿಯೇ ಎಷ್ಟೋ ಸತಿ ನಮಗೆ ಒಂಥರ ಬೇಜಾರಾಗ್ತಿರುತ್ತೆ. ನಾವೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇದರಿಂದ ಎಲ್ಲೋ ಗೊತ್ತಿಲ್ದಂಗೆ ನಮ್ಮ ಪೀಸ್ ಆಫ್ ಮೈಂಡ್ನ, ನೆಮ್ಮದಿನ ನಾವೇ ಕೈಯಾರ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಅದು ಜಾಸ್ತಿ ಆಗ್ತಾನೇ ಹೋಗ್ತಿರುತ್ತೆ. ಯಾವಾಗ ನಾವು ಬೌಂಡ್ರಿನ ಸೆಟ್ ಮಾಡ್ಕೊಳ್ಳಲ್ಲ, ಕ್ಲಿಯರಾಗಿ ಹೌದು ಇವ್ರು ಇಂಪಾರ್ಟೆಂಟು, ಇವರೇನಾದರೂ ಅಂದ್ಕೊಂಡ್ರೆ ನಾನು ಯೋಚನೆ ಮಾಡಬೇಕು, ಇವರೇನಾದರೂ ನನ್ನ ಹತ್ರ ಮಿಸ್ಕಮ್ಯುನಿಕೇಷನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಾನು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕ್ಲಿಯರಾಗಿ ನಾವು ಯಾವಾಗ ಅಂದ್ಕೊಳ್ಳಲ್ಲ, ಅಲ್ಲಿವರೆಗೂ ಎಲ್ಲರ ಬಗ್ಗೆನೇ ಇಂಪಾರ್ಟೆನ್ಸ್ ಕೊಟ್ಕೊತ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಕೊಳ್ತಾ ತುಂಬಾ ತಲೆ ಕೆಡುತ್ತೆ. ಇರೋದೊಂದು ಲೈಫಪ್ಪ, ಅದನ್ನು ನೀಟಾಗಿ ಎಂಜಾಯ್ ಮಾಡಬೇಕು. ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಿಯಾರಿಟೀಸ್ ಏನು, ಯಾರಿಗೆ ನಾನು ನನ್ನ ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕ್ಲಿಯರ್ ಒಂದು ಬೌಂಡ್ರಿ ಹಾಕ್ಕೊಂಡು ಅದ್ರ ಪ್ರಕಾರನೇ ಲೈಫಲ್ಲಿ ಲೀಡ್ ಮಾಡ್ತಾಯಿದ್ರೆ ಎಷ್ಟು ಆರಾಮಾಗಿ ಮಾಡ್ಕೋಬೋದು. ಕಷ್ಟ ಏನಾಗಲ್ಲ. ಎಲ್ಲರ ಲೈಫು ಈಸಿ ಏನಲ್ಲ. ಬಟ್ ಕಾಂಪ್ಲಿಕೇಶನ್ಸು ನಾವೆಷ್ಟು ಕಡಿಮೆ ಮಾಡಿಕೊಂಡ್ರೆ ಅಷ್ಟು ನಾವು ನೆಮ್ಮದಿಯಾಗಿರ್ತೀವಿ ಅಲ್ವಾ. ಸೊ ಇವತ್ತಿನ ವೀಡಿಯೋ ಅದೇ ಆಗಿರುತ್ತೆ. ಬೌಂಡ್ರೀಸ್ನ ಹೆಂಗೆ ಸೆಟ್ ಮಾಡ್ಕೋಬೇಕು, ಪೀಸ್ ಆಫ್ ಮೈಂಡ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ. ನಾನು ಯಾವಾಗಲೂ ಹೇಳೋಂಗೆ ಒಂದು ಕ್ಲೋಸ್ಡ್ ಸರ್ಕಲ್ ಪೀಪಲ್ನ ಇಟ್ಕೊಳ್ಳಿ ಸಾಕು. ಸರ್ಕಲ್ ದೊಡ್ಡದಾದಷ್ಟು ತುಂಬಾ ಕಷ್ಟ ಆಗುತ್ತೆ. ನಾವು ಅದನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಈಗ ಯಾರೋ ಏನೋ ಸಿಗ್ತಾರೆ, ಯಾರೋ ಫಾರ್ ರಿಲೇಟಿವು, ಅವ್ರ ಜೊತೆ ರೆಗ್ಯುಲರಾಗಿ ಮಾತಾಡಬೇಕು, ಅಥವಾ ಯಾರೋ ಫ್ರೆಂಡ್ಸು, ಯಾರೋ ದೂರ ಸುಮ್ಮನೆ ಏನೋ ಇರ್ತಾರೆ ಆಯಿತಾ. ಎಷ್ಟೋ ರಿಲೇಟಿವ್ಸು ಸುಮ್ಮನೆ ಹಾಯ್ ಬೈ ಫ್ರೆಂಡ್ಸ್ ಅಷ್ಟೇ. ಕಷ್ಟಕ್ಕೆ ಯಾರಾಗ್ತಾರೆ, ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ, ನಮ್ಮ ಯಶಸ್ಸನ್ನ, ನಮ್ಮ ಏಳಿಗೆನ ಅವ್ರು ಯಾವಾಗ ಎಂಜಾಯ್ ಮಾಡ್ತಾರೆ, ಇದೆಲ್ಲ ಪ್ಯಾರಾಮೀಟರ್ಸ್ ನಾವು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಆಗ ಗೊತ್ತಾಗುತ್ತೆ ನಮ್ಮವ್ರು ಯಾರು. ನಾನು ನಿಜವಾಗ್ಲೂ ಇವರು ಹೇಳೋದಕ್ಕೆ ನಾನು ತಲೆ ಕೆಡಿಸ್ಕೋಬೇಕಂತ. ನಿಜ ಎಷ್ಟೋ ಸರಿ ಹಂಗಾಗ್ಬಿಡುತ್ತೆ. ನಮಗಿದೆಲ್ಲ ಬರೋದು ಹೇಗೆ ಗೊತ್ತಾ, ಅನುಭವದಿಂದನೇ. ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಯಾರು ಹೆಂಗೆ ಮಾತಾಡ್ತಾರೆ, ಫೇಸ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮಗೇನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ಈ ಥರ ಏನಾದರೂ ಶೇರ್ ಮಾಡ್ಕೊಂಡಾಗ ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡುತ್ತೆ. ಅಯ್ಯೋ ಇವ್ರಿಗೆ ಒಳ್ಳೇದಾಗ್ತಿದೆಯಲ್ಲ ನನಗೆ. ನಮಗೆ ಅಬ್ಸರ್ವೇಷನ್ ಸ್ಕಿಲ್ಲು ತುಂಬ ಇಂಪಾರ್ಟೆಂಟು. ಫಸ್ಟ್ ಪಾಯಿಂಟೇ ಅದು. ಇವರು ನಮ್ಮವರಾ, ಇವರು ನನಗೆ ಕೇರ್ ಮಾಡ್ತಾರಾ, ನಮ್ಮ ಫ್ಯಾಮಿಲಿಗೆ ಕೇರ್ ಮಾಡ್ತಾರಾ. ಎಷ್ಟು ಸಾರಿ ನಾನು ನೋಡಿದ್ದೀನಿ, ನಮಗೇನಾದರೂ ಒಳ್ಳೇದಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ, ಅಥವಾ ನಾನೇ ಶೇರ್ ಮಾಡಿಕೊಂಡಾಗ ಎಷ್ಟು ಅವರು ಫೇಸಲ್ಲಿ ನೆಗೆಟಿವ್ ಇಂಪ್ರೆಷನ್ ಇರುತ್ತೆ ಅಂದರೆ ಆಗ ನಮ್ಮ ಬೌಂಡ್ರೀಸು ಕ್ಲಿಯರ್ ಆಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ತುಂಬ ತರಕಾರಿನ ಹಾಕಿ ಫ್ರೈಡ್ ರೈಸ್ ಮಾಡಿದ್ದೆ. ತರಕಾರಿನ ನೋಡಿ ಎಷ್ಟು ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ಇವತ್ತು ನಾನು ಅಗಾರೋ ಇಲೈಟ್ ರೀಚಾರ್ಜಬಲ್ ಮಿನಿ ಎಲೆಕ್ಟ್ರಿಕ್ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೊಂದು ಮಿನಿ ಎಲೆಕ್ಟ್ರಿಕ್ ಚಾಪರು, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡು ಮತ್ತು ಒಂದು USB ಕೇಬಲ್ ಇರುತ್ತೆ. ಜೊತೆಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿರ್ತಾರೆ. ಇದು ಕ್ವಿಕ್ಕಾಗಿ ಈಸಿಯಾಗಿ ಚಾಪಿಂಗ್ ಮಾಡ್ಕೋಬೋದು. ಎವ್ರಿ ಡೇ ಸ್ಟ್ರೇನ್ ಇರುತ್ತಲ್ಲ, ಅದನ್ನು ಸಿಂಪಲ್ ಮಾಡ್ಕೋಬೋದು. ಚಾಪಿಂಗು ಮಿನ್ಸಿಂಗು ಕೂಡ ಈಸಿಯಾಗಿ ಹೋಗುತ್ತೆ. ಸೊ ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿರ್ತಾರೆ. ಇದರಲ್ಲಿ ಡ್ಯುಯಲ್ ಸೇಫ್ಟಿ ಟಚ್ ಮೆಕ್ಯಾನಿಸಮ್ ಇರುತ್ತೆ. ಅಂದರೆ ಲಿಡ್ ಕರೆಕ್ಟಾಗಿ ಲಾಕ್ ಆಗಿಲ್ಲ ಅಂದರೆ ಅದು ಆನೇ ಆಗಲ್ಲ. ಸೊ ಸೇಫ್ಟಿಯಾಗಿ ಯೂಸ್ ಮಾಡ್ಕೋಬೋದು. ಇದು ಬಂದು 250 ml 1 year ವ್ಯಾರಂಟಿ ಇರುತ್ತೆ. ಇದು USB ಕೇಬಲ್ಲು. ಈ ಥರ ಅಡಾಪ್ಟರ್ ಇರುತ್ತಲ್ಲ, ಅದಕ್ಕೆ ಈ USB ಕೇಬಲ್ನ ಹಾಕಿ ಚಾರ್ಜ್ ಮಾಡ್ಕೋಬೋದು. 4 hours ಚಾರ್ಜ್ ಮಾಡೋದ್ರಿಂದ ನೀವು 30 minutes ಅಷ್ಟು ಈ ಚಾಪರ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ನೀಟಾಗಿ ಚಾಪಿಂಗ್ ಮಾಡ್ಕೋಬೋದು. ಈಗ ಇದನ್ನು ಯೂಸ್ ಮಾಡಿಕೊಂಡು ಮೀಲ್ನ ಯಾವ ರೀತಿ ಸ್ಟ್ರೆಸ್ ಫ್ರೀಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟು ತರಕಾರಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ರಫಾಗಿ ಚಾಪ್ ಮಾಡ್ಕೊಂಡಿರೋದನ್ನು ಆ ಚಾಪರ್ ಒಳಗಡೆ ಹಾಕಿ ಫಸ್ಟ್ ಬ್ಲೇಡ್ ಹಾಕಬೇಕು, ಆಮೇಲೆ ತರಕಾರಿ ಹಾಕಬೇಕು, ಮತ್ತು ಆ ಪ್ಲೇಟ್ನ ಕ್ಲೋಸ್ ಮಾಡಿ ಮೋಟರ್ನ ಫಿಕ್ಸ್ ಮಾಡಬೇಕು. ಅದು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಆನ್ ಆಗುತ್ತೆ. ನೋಡ್ತಾ ಇರ್ಬೋದು, ಜಸ್ಟ್ 10-15 ಸೆಕೆಂಡ್ಸಲ್ಲೇ ಫೈನ್ ಚಾಪಿಂಗ್ ಆಗೋಗುತ್ತೆ. ನನಗಂತೂ ನಿಜವಾಗ್ಲೂ ಇದು ವರ್ಕ್ನ ಈಸಿ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಮೆಥಡ್ ಅಂತ ಅನಿಸ್ತು. ಇಷ್ಟು ಸಣ್ಣದಾಗಿ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಬಟ್ ಇದು ಜಸ್ಟ್ ಒಂದು 3-4 ಸೆಕೆಂಡ್ಸಲ್ಲೇ ತುಂಬ ಫೈನಾಗಿ ಚಾಪ್ ಆಗುತ್ತೆ. ನಿಮಗೆ ರಫಾಗಿ ಚಾಪ್ ಮಾಡ್ಕೋಬೋದು, ಫೈನಾಗೂ ಚಾಪ್ ಮಾಡ್ಕೋಬೋದು. ಈಗ ಫಸ್ಟ್ ನಾನು ಕ್ಯಾಪ್ಸಿಕಮ್ನ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಬೇರೆ ತರಕಾರಿಗಳನ್ನೂ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಷ್ಟು ದೊಡ್ಡದಾಗಿ ಪೀಸಸ್ ಹಾಕಿದ್ದೆ. ಬಟ್ ಫೈನಲಿ ಇಷ್ಟು ಚಿಕ್ಕ ಪೀಸಾಗಿ ನನಗೆ ಸಿಕ್ಕಿದೆ.
ಈಗ ಇದೇ ಥರ ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಚಾಪರ್ ಬೌಲ್ ಇಡಬೇಕು, ಆಮೇಲೆ ಬ್ಲೇಡು, ಆಮೇಲೆ ತರಕಾರಿ ಹಾಕಿ ಈ ಥರ ಫಿಕ್ಸ್ ಮಾಡಿ ಅಲ್ಲೊಂದು ರೌಂಡ್ ಬಟನ್ ಇರುತ್ತಲ್ಲ, ಅದು ಆನ್ ಮಾಡಿದ್ರೆ ಆಯಿತು. ಜಸ್ಟ್ 15 ಸೆಕೆಂಡ್ಸಲ್ಲಿ ನಿಮಗೆ ಫೈನ್ ಚಾಪಿಂಗ್ ಆಗೋಗುತ್ತೆ. ಸೊ ಜಸ್ಟ್ ನೋಡ್ತಾ ಇರ್ಬೋದು, ಫ್ಯೂ ಮಿನಿಟ್ಸಲ್ಲೇ, ಜಸ್ಟ್ 1 to 2 ಮಿನಿಟ್ಸಲ್ಲೇ ಫೈನ್ ಚಾಪಿಂಗ್ ನಿಮಗೆ ಸಿಕ್ಬಿಡುತ್ತೆ. ಈ ಥರ ಇರುವಂಥ ತರಕಾರಿ ಈ ರೀತಿ ಫೈನ್ ಚಾಪಿಂಗ್ ಆಗಿದೆ. ಆ ಬೌಲು, ಬ್ಲೇಡು ಎಲ್ಲನೂ ನೀವು ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡ್ಬೋದು. ಬಟ್ ಮೋಟರ್ ಮಾತ್ರ ಒಂದು ಸಾಫ್ಟ್ ಕ್ಲಾತ್ನ ಯೂಸ್ ಮಾಡಿಕೊಂಡು ಅಥವಾ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ಕೊಂಡು ವೈಪ್ ಮಾಡ್ಕೋಬೇಕು. ಈಗ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ, ಈರುಳ್ಳಿ, ಅಡುಗೆ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ ಆಗಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಏನು ಚಾಪ್ ಮಾಡ್ಕೊಂಡಿದ್ನಲ್ಲ, ಬೀನ್ಸು, ಕ್ಯಾರೆಟು, ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್, ಅದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ದಮ್ ಕಟ್ಟಿದ್ರೆ ಆಗೋಯಿತು. ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗೋಗುತ್ತೆ. ಆಲ್ರೆಡಿ ಅನ್ನನ ಮಾಡಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೆ. ಈಗ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ಗೆ ತಕ್ಕಂಗೆ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಫ್ರೈಡ್ ರೈಸ್ ರೆಡಿ. ಇದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾರೋ ನಮ್ಮ ಏಳ್ಗೆನ ಸಹಿಸಲ್ಲ ಅಂತ ಅಂದ್ಕೊಂಡು ಕ್ಲಿಯರಾಗಿ ನಮಗೆ ಗೊತ್ತಾಗಿದ್ಮೇಲೆ ಅವ್ರ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡ್ಕೊಳ್ಳೋದು, ಅವ್ರು ಏನೋ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ, ಕೆಟ್ಟದಾಗಿ ಏನಾದ್ರು ಮಾತಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ ಅಂತ ಯೋಚನೆ ಮಾಡೋದು ವೇಸ್ಟ್, ಅಟ್ಟರ್ ವೇಸ್ಟ್ ಅಂತ ಅನಿಸುತ್ತೆ. ಸೊ ಬೌಂಡ್ರೀಸ್ನ ಹೆಂಗೆ ಸೆಟ್ ಮಾಡಬೇಕು? ಈಗ ನಾನು ಕೆಲವು ಸತಿ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹಸ್ಬೆಂಡ್ ಆಗಿರಲಿ, ನಮ್ಮ ಅತ್ತೆಗಾಗಿರಲಿ, ಕ್ಲಿಯರಾಗಿ ಕೆಲವು ಸತಿ ನನ್ನ ಕೈಲಿ ಆಗಲ್ಲ ಅಂದರೆ ನಾನು ಪೊಲೈಟಾಗಿ ಹೇಳ್ತೀನಿ ನನ್ನ ಕೈಲಿ ಆಗ್ತಿಲ್ಲ ಅಂತ, ಆಯಿತಾ? ಎಷ್ಟೋ ಜನಕ್ಕೆ ನಾವು ಆಗಲ್ಲ, ಈಗ ಏನೋ ಒಂದು ಫೇವರ್ ಕೇಳಿರ್ತಾರೆ ಅಂದ್ಕೊಳ್ಳಿ, ಫ್ಯಾಮಿಲಿ ಮೆಂಬರ್ 99% ಸಪೋರ್ಟಿವ್ ಆಗೇ ಇರ್ತಾರಪ್ಪ ಎಷ್ಟೋ ಜನಕ್ಕೆ. ಬಟ್ ಕೆಲವ್ರಿಗೆ ಅದೂ ಕಷ್ಟ ಇರುತ್ತೆ, ಸಪೋರ್ಟಿವ್ ಆಗಿರಲ್ಲ. ಬಟ್ ಕೆಲವ್ರಿಗೆ ಇಲ್ಲ, ನನ್ನ ಕೈಲಿ ಆಗಲ್ಲ, ಈ ಕೆಲಸ ಆಗಲ್ಲ ನನ್ನ ಕೈಯಲ್ಲಿ, ಎಲ್ಲ ಫೇವರ್ಸ್ ಕೇಳ್ತಾರೆ, ಇಲ್ಲ ಅಂತಲ್ಲ, ನನ್ನ ಕೈಲಿ ಆಗಲ್ಲ ಇದು ಅಂತ ಹೇಳಿದ ತಕ್ಷಣ ಮುಖ ಇಷ್ಟು ದಪ್ಪ ಮಾಡಿಕೊಂಡು ಮಾತಾಡೋದು ಬಿಟ್ಬಿಡೋದು, ಮುಖ ತಿರುಗಿಸೋದು, ಇಂಥದ್ದೆಲ್ಲ ಆಗ್ತದೆ. ಅಂಥವ್ರ ಹತ್ರ ದೂರ ಇಟ್ಬಿಡಿ. ಫಸ್ಟ್ ಲೈನ್ ಆಫ್ ಬೌಂಡ್ರಿ, ಸರಿ ಇವ್ರ ನೇಚರ್ ಹೀಗೆ, ನಾವು ಹೆಂಗೆ ಟ್ರೀಟ್ ಮಾಡಬೇಕೋ ಹಂಗೆ ಟ್ರೀಟ್ ಮಾಡಿ ಅಂತ ಅಂದ್ಕೊಂಡು ಯಾರ ಜೊತೆನೂ ನಿಷ್ಠುರ ಮಾಡ್ಕೋಬೇಡಿ. ಯಾವ ಟೈಮಲ್ಲಿ ಯಾರು ಹೆಲ್ಪಿಗೆ ಬೇಕು ಅಂತ ಹೇಳಕ್ಕೆ ಬರಲ್ಲ. ಎಲ್ಲರ ಹತ್ರನೂ ಚೆನ್ನಾಗಿರಿ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರಿ. ಬಟ್ ಬೌಂಡ್ರಿ ಅಂದರೆ ಏನು? ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು. ಈಗ ಮದುವೆ ಮನೆಗಳಲ್ಲೇ ಹೋಗ್ತೀವಿ, ಅಲ್ಲಿ ಎಲ್ಲ ಗೊತ್ತಿರೋರು ಬಂದಿರ್ತಾರೆ, ರಿಲೇಟಿವ್ಸ್, ಫ್ರೆಂಡ್ಸ್ ಮದುವೆ ಮನೆ ಬಿಟ್ಬಿಡಿ, ರಿಲೇಟಿವ್ಸ್ದು ಅಂದರೆ ಎಲ್ಲ ಗೊತ್ತಿರೋರೇ ಬಂದಿರ್ತಾರೆ. ಸೊ ಅಲ್ಲಿ ಯಾರ ಹತ್ರ, ಕೆಲವ್ರ ಹತ್ರ ನಾವು ತುಂಬ ಗಂಟುಗಟ್ಟಲೆ ಮಾತಾಡ್ತೀವಿ, ಕೆಲವ್ರ ಹತ್ರ ಚೆನ್ನಾಗಿದ್ದೀರಾ ಒಂದು 10-15 ಸೆಕೆಂಡ್ ಮಾತಾಡಿ ಅಲ್ಲಿಂದ ಖಾಲಿ ಮಾಡಿದ್ರೆ ಸಾಕಂತ ಅನಿಸ್ತಾ ಇರುತ್ತೆ. ಸೊ ಅದು ಬೌಂಡ್ರಿ ಅಂದರೆ ಅದು ಆ ಥರ. ಆಗ ನಿಮ್ಗೇನು ಅನಿಸ್ಬೇಕು? ಹೌದು, ಇಂಥವ್ರನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ಕೆಲವರು ಚುಚ್ಚಿ ಮಾತಾಡೋದು, ಕೊಂಕು ಮಾತಾಡೋದು, ಎಂಥ ಕೆಟ್ಟ ಬುದ್ಧಿ ಇರುತ್ತೆ ಕೆಲವ್ರಿಗೆ ಅಂದರೆ, ಪ್ರತಿಯೊಬ್ಬರು ಮನುಷ್ಯರಿಗೂ ಅದು ಅನುಭವ ಆಗಿರುತ್ತೆ. ಮುಖದಲ್ಲೇ ತೋರಿಸೋದು, ಅದು ಬಾಯ ಏನಾದರೂ ಡ್ರೈನೇಜ್ ಮೋರಿನ ಅಂತ ಗೊತ್ತಾಗಲ್ಲ, ಅಷ್ಟು ಚುಚ್ಚಿ ಮಾತಾಡೋದು, ಅಷ್ಟು ಕೊಂಕು ಮಾತಾಡೋದು ಎಲ್ಲ ನೋಡಿರ್ತೀವಿ. ಪ್ರತಿಯೊಬ್ಬರೂ ಅಂಥವ್ರನ್ನ ನೋಡಿರ್ತಾರೆ. ಅಂಥವ್ರ ಬಗ್ಗೆ ಗೋಲಿ ಮಾರ್ಕ್ ನಿಜ ಹೇಳ್ತೀನಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇಟ್ ಈಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್. ಫಸ್ಟು ಅಬ್ಸರ್ವೇಷನ್ ಸ್ಕಿಲ್ನ ಜಾಸ್ತಿ ಮಾಡ್ಕೊಳ್ಳಿ. ಈ ವ್ಯಕ್ತಿ ಎಲ್ಲರಿಗೂ ಅರ್ಥ ಆಗುತ್ತೆ, ಅದಕ್ಕೇನು ಜಾಣ್ರೆ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಸ್ವಲ್ಪ ಅಬ್ಸರ್ವ್ ಮಾಡಿ ಮನುಷ್ಯರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರ ಕಣ್ಣುಗಳನ್ನ ನೋಡಿ. ನಾವೇನಾದರೂ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ಕಣ್ಣು ನೋಟ ಅವ್ರದ್ದೆಲ್ಲ ಇರುತ್ತೆ. ನಾನು ಎಷ್ಟು ಜನನ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಗೊತ್ತಾಗ್ಬಿಡುತ್ತೆ, ಓಕೆ ಈ ವ್ಯಕ್ತಿ ಹೀಗೆ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಲಾಸ್ಟ್ ಸರ್ಕಲ್ಲು ಅನ್ನಂಗೆ ನಾನು ಇಟ್ಬಿಡ್ತೀನಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ರೀತಿ ನೀವು ಅಷ್ಟೇ ಅಲರ್ಟಾಗಿ. ಏನು ಅನ್ಕೋಬೇಕು ನೀವು ಗೊತ್ತಾ? ನನ್ನ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟು ಅಂಥವ್ರು ಏನು ಅಂದ್ಕೊಂಡ್ರು ನನಗೆ ಮ್ಯಾಟ್ರ್ ಆಗಲ್ಲ. ನಿಮ್ಗೆ ಯಾವ್ದು ಮ್ಯಾಟ್ರ್ ಆಗೋದು? ನಿಮ್ಮ ಗಂಡ ಏನಾದರೂ ಅಂದ್ಕೊಂಡ್ರೆ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ.
ಇದು ರಿಲೇಟಿವ್ಸು ಅಷ್ಟೇ, ಕೆಲವ್ರಿಗೆ ಎಷ್ಟು ಒಳ್ಳೆ ರಿಲೇಟಿವ್ಸ್ ಇರ್ತಾರೆ ಅಂದರೆ ಜೆನ್ಯೂನಾಗಿ ನಮಗೋಸ್ಕರ ಕೇರ್ ಮಾಡೋರು ಇರ್ತಾರೆ, ಅವ್ರನ್ನೂ ನೀವು ಕೇರ್ ಮಾಡಿ ಆಯಿತಾ. ಒಂದು ಮ್ಯೂಚುವಲ್ ಅದು. ನಾವು ಬರೀ ನಾವು ಕೇರ್ ಮಾಡಬೇಕು, ಅವ್ರು ಹೊಟ್ಟೆ ಕಿಚ್ಕೊಂಡು ಪಟ್ಕೊಂಡೇ ಇರಬೇಕು ಅಂದರೆ ಅಂಥವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಬಿಡಿ. ಕೆಲವು ಸತಿ ಏನಾಗುತ್ತೆ ಅಂದರೆ ನಿಮ್ಮ ಕೈಯಲ್ಲಿರಲ್ಲ, ಆದರೂ ಕೂಡ ನಿಮ್ಮ ಮನೇಲಿ ಏನಾದರೂ ಒಂದು ಅವ್ರು ಕೇರ್ ಮಾಡೋದು ಕೆಲವು ಸತಿ ಇರುತ್ತೆ. ಫೋರ್ಸಬಲಿ ಆ ಥರ ಮದುವೆ ಆದಮೇಲೆಲ್ಲ ಹೌದು ಇಂಥವ್ರನ್ನ ನಾವು ಕೇರ್ ಮಾಡಲೇಬೇಕು ಅಂತೆಲ್ಲ ಇರುತ್ತೆ, ಏಕೆಂದರೆ ಫ್ಯಾಮಿಲೀಲಿ ಆ ಥರ ಇರುತ್ತೆ. ಆಗ ಎಷ್ಟು ಬೇಕೋ ಅಷ್ಟು ನೀವು ಜಾಣರಾಗಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡ್ಕೊಳ್ಳಿ. ಇನ್ ಕೇಸ್ ರಿಲೇಟಿವ್ಸ್ ಜೆನ್ಯೂನಾಗಿ ಒಳ್ಳೆಯವರು ಅಂದರೆ ಒಳ್ಳೆ ರೀತಿಯೇ ಇರಿಯಪ್ಪ, ಅದರಲ್ಲಿ ಏನಿದಿಲ್ಲ. ಬ್ಲಡ್ ರಿಲೇಷನ್ಶಿಪ್ಸೇ ಒಳ್ಳೆಯದು, ಬೇರೆ ರಿಲೇಟಿವ್ಸ್ ಎಲ್ಲ ಕೆಟ್ಟದ್ದು ಆ ಥರ ಎಲ್ಲ ಎಂಥದ್ದು ಇಲ್ಲ. ಕೆಲವು ಸತಿ ಎಷ್ಟೋ ಫ್ರೆಂಡ್ಸು, ಎಷ್ಟೋ ರಿಲೇಟಿವ್ಸು ನಮ್ಮ ಕಷ್ಟಕ್ಕೆ ಆಗ್ತಾರೆ, ನಮ್ಮ ಖುಷಿಗೆ ಸ್ಪಂದಿಸ್ತಾರೆ, ತುಂಬ ಕ್ಲೋಸಾಗಿ ಇಂಟ್ರ್ಯಾಕ್ಟ್ ಆಗ್ತಾರೆ. ನಮ್ಮದ್ರಲ್ಲೂ ಅಷ್ಟೇ ಎಷ್ಟೋ ರಿಲೇಟಿವ್ಸ್ ಆ ಥರ ನಮ್ಮ ಗೆಟ್ ಟುಗೆದರ್ಸ್ ಎಲ್ಲ ನೋಡಿದ್ದೀರ ಅಲ್ವಾ, ನಮ್ಮ ಅಮ್ಮನ ಮನೇಲಾಗಿರ್ಬೋದು, ನಮ್ಮ ಅತ್ತೆ ಮನೇಲಾಗಿರ್ಬೋದು, ಎಷ್ಟೋ ರಿಲೇಟಿವ್ಸ್ ಆ ಥರ ಇದ್ದಾರೆ. ಇನ್ನು ಕೆಲವು ರಿಲೇಟಿವ್ಸ್ ಆ ಥರನೂ ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲ ಮನೆಗಳಲ್ಲಿ ಎರಡೂ ರೀತಿಯೂ ಇರುತ್ತೆ. ಸೊ ನಾವು ಆ ಥರ ಅಂದ್ಕೋಬೇಕು, ಹೌದು ನನ್ನ ಮೆಂಟಲ್ ಪೀಸ್ ಇಂಪಾರ್ಟೆಂಟು. ನಂಗೆ ಫಸ್ಟ್ ಬರೋದೇ ಅದು, ನನಗೆ ಯಾರಾದರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಅಥವಾ ಹೆಲ್ಪ್ ಮಾಡೋದು ಬೇಡ, ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ನಿಸ್ಬೇಕು ನನಗೆ. ಅವರು ಹೌದು ನಿಷ್ಕಲ್ಮಶವಾಗಿದ್ದಾರೆ, ಮನಸ್ಸಲ್ಲೊಂದು ಬಾಯಲ್ಲೊಂದು ಮಾತಾಡ್ತಾ ಇಲ್ಲ. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ವರ್ಕ್ ಪ್ಲೇಸಲ್ಲಾಗಿರ್ಬೋದು, ರಿಲೇಟಿವ್ಸು, ಫ್ಯಾಮಿಲಿ ಎಲ್ಲನಾಗಿರ್ಬೋದು, ಮನಸ್ಸಲ್ಲೊಂದು ಬಾಯಲ್ಲೊಂದು ಬರಬಾರ್ದು, ಕ್ಲಾರಿಟಿ ಇರಬೇಕು. ಅಂದರೆ ನೋಡಿ, ಕೆಲವು ಸತಿ ಯೋಚನೆ ಮಾಡಿ ಮಾತಾಡೋದು ಅದು ಕಪಟ ಅಂತ ನಾನು ಹೇಳಲ್ಲ. ಮನಸ್ಸಲ್ಲಿ ಕೆಟ್ಟದ್ದು ಬಯಸ್ತಾ ಇರ್ತಾರೆ, ಬಟ್ ಬಾಯಲ್ಲಿ ಮಾತ್ರ ಅಯ್ಯೋ ಹೌದು ಏನೋ ನಮ್ಮ ಶ್ರೇಯೋಭಿಲಾಷಿಗಳು ಅನ್ನೋಂಗೆ ಮಾತಾಡ್ತಿರ್ತಾರೆ. ಅಂಥವ್ರನ್ನ ನಾನು ಯಾವತ್ತೂ ನಂಬಕ್ಕೋಗಲ್ಲ. ಸೊ ಅಂಥವ್ರದ್ದು ಒಂದು ಬೌಂಡ್ರಿ ಹಾಕ್ಕೊಂಬಿಡಿ. ನೆಕ್ಸ್ಟ್ ನಾವು ಮಾತಾಡೋ ರೀತಿಯೂ ಅಷ್ಟೇ ಆರ್ಟಿಫಿಷಿಯಲಾಗೇ ಇರುತ್ತೆ, ಅದು ಜೆನ್ಯೂನಿಟಿ ಬರೋದೇ ಇಲ್ಲ ನಮಗೆ. ಅವ್ರ ಪರ್ಸನ್ ಜೆನ್ಯೂನ್ ಆಗಿದ್ದರೆ ಹೌದು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು, ಮಾತಾಡ್ಕೋಬೇಕು. ನಮ್ಮದ್ರಲ್ಲಿ ಎಷ್ಟೊಂದು ತಲೆಯಲ್ಲಿ ಓಡ್ತಾ ಇರುತ್ತಲ್ಲಪ್ಪ. ನಮ್ಮ ಹಸ್ಬೆಂಡ್ ಮನೇಲೂ ಅಷ್ಟೇ, ನಮ್ಮ ಹಸ್ಬೆಂಡ್ ಕಡೆಯವರು ಅಂತ ಏನೂ ಇಲ್ಲ. ಅವ್ರ ಹಸ್ಬೆಂಡ್ ಅಕ್ಕ, ನಮ್ಮ ಅತ್ತೆ ಜೊತೆ ಎಲ್ಲ ಕೂತ್ಕೊಂಡು ನನ್ನ ಫೀಲಿಂಗ್ಸ್ ನನ್ನ ಹಸ್ಬೆಂಡ್ ಜೊತೆನೂ ಎಷ್ಟೊಂದು ಸತಿ ನಾನು ಶೇರ್ ಮಾಡ್ಕೊಳ್ಳಲ್ಲ, ಅವ್ರ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಅಕ್ಕಂದ್ರು ಅಷ್ಟೇ ನಮ್ಮ ಅಮ್ಮನ ಜೊತೆ ಕ್ಲೋಸ್ ಆಗಿರ್ತಾರೆ, ನಮ್ಮ ಅಮ್ಮ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಜೊತೆ ಕ್ಲೋಸ್ ಆಗಿರ್ತಾರೆ, ನಮ್ಮ ಅತ್ತೆ ಜೊತೆ ಕ್ಲೋಸ್ ಆಗಿರ್ತಾರೆ. ಗೊತ್ತಾ, ನಾನು ಬ್ಯುಸಿಯಾಗಿರ್ತೀನಿ, ಅವ್ರು ನಮ್ಮ ಮನೆಗೆಲ್ಲ ಬಂದಾಗ ಈ ಸತಿ ಎಲ್ಲ ಬಂದಾಗ ಇವ್ರುಗಳೇ ಕ್ಲೋಸ್ ಆಗಿರ್ತಾರೆ. ಅದೇನದು ಅದು ಜೆನ್ಯೂನಿಟಿ. ಕೆಲವು ಸತಿ ಅದು ಬರಲ್ಲ, ಫೇಕಾಗಿ ನಾಟಕಗಳನ್ನ ಆಡ್ತಿರ್ತಾರೆ. ಅಂದರೆ ದೊಡ್ಡ ಬೌಂಡ್ರಿ ಹಾಕ್ಕೊಳ್ಳಿ. ಇದೇನು ಗೊತ್ತಾ, ನಿಮ್ಮ ಮೆಂಟಲಿಟಿ ಒಂಥರ ಪೀಸ್ ಆಫ್ ಮೈಂಡ್ ಸಿಕ್ಬಿಡುತ್ತೆ. ಹೌದು ಆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಅಂದರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡ್ತೀರ. ಆಗ ಫಿಸಿಕಲಿನೂ ನೀವು ಫಿಟ್ಟಾಗಿರ್ತೀರ. ಎಷ್ಟು ಜನನ ಅಂತ ಮೆಚ್ಚಿಸೋಕೆ ಹೋಗ್ತೀರಾ, ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ 100%. ಆಮೇಲೆ ಎಲ್ಲ ಟೈಮಲ್ಲೂ ಏನು ಇಂಪಾರ್ಟೆಂಟ್ ಹೇಳಿ, ರೆಸ್ಪೆಕ್ಟ್. ಆ ಮರ್ಯಾದೆ ಕೊಡ್ತಾ ಇಲ್ಲ, ಅವರು ಒಳ್ಳೆ ರೀತಿಲಿ ಮಾತಾಡ್ತಾ ಇಲ್ಲ, ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾ ಇಲ್ಲ ಅಂದರೆ ನನ್ನ ಬೆಸ್ಟ್ ಅಡ್ವೈಸ್ ಆ ಜಾಗದಲ್ಲಿ ಇರಬೇಡಿ. ಆಮೇಲೆ ಎಷ್ಟೊಂದು ಸರಿ ನಾವು ಮಾತಾಡಿನೂ ಯೂಸ್ ಇಲ್ಲ ಅಂತ ಆರ್ಗ್ಯುಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಅದು ನಂಬರ್ 1 ಬೌಂಡ್ರಿ ಅದು. ಅಲ್ಲಿ ಏನೋ ನೀವು ಮಾತಾಡಿ ನಿಮ್ಮ ಡಿಸಿಷನ್ ಅಲ್ಲಿ ಇಂಪಾರ್ಟೆಂಟೇ ಅಲ್ಲ, ನಿಮ್ಮ ಮಾತು ಅಲ್ಲಿ ಇಂಪಾರ್ಟೆಂಟೇ ಅಲ್ಲ, ಆದರೂ ನಾವು ಮಾತಾಡ್ತೀವಿ, ಅಲ್ಲಿ ಏನೋ ಸಜೆಷನ್ ಕೊಡೋಕ್ಕೆ ಹೋಗ್ತೀವಿ, ಅದು ರಾಂಗ್ ಆಯಿತಾ. ಆದಷ್ಟು ಏನು ಅಂದರೆ ಇಂಥ ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡಿ. ಯಾರೇ ಏನೋ ನಿಮಗೆ ನೆಗೆಟಿವ್ ಪೀಪಲ್ ಇವ್ರನ್ನ ಹೆಂಗಿದ್ರು ನಾನು ಅವಾಯ್ಡ್ ಮಾಡಬೇಕು, ಇವ್ರನ್ನ ಹಚ್ಚಿಸ್ಕೋಬಾರ್ದು ಆ ಥರ ಅನಿಸಿದ್ರೆ ಮಾತ್ರ ನೆಗೆಟಿವ್ ಪೀಪಲ್ ಅಂತ ಡಿಸೈಡ್ ಮಾಡೋದು ಅಬ್ಸರ್ವೇಷನ್ ಸ್ಕಿಲ್ಲಿಂದ. ಸ್ವಲ್ಪ ಗಮನ ಇಟ್ಟು ನೋಡಿ, ಸರಿ ಇವರಿಂದ ನನಗೆ ಯಾಕೋ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಕೆಲವ್ರಿಗೆ ಅನಿಸುತ್ತೆ, ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ತಾ ಹೋಗಿ. ಆಮೇಲೆ ಅಂಥ ಪರ್ಸನ್ ಬಗ್ಗೆ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ನಮ್ಮ ಲೈಫು ನಿಮ್ಮ ಲೈಫ್ ಅಂತ ಕಂಪ್ಯಾರಿಸನ್ ಸ್ಟಾಪ್ ಮಾಡ್ಕೊಳ್ಳಿ. ನೋಡಿ, ಬೌಂಡ್ರೀಸ್ ಅಂತ ಸೆಟ್ ಮಾಡ್ಕೊಂಬಿಟ್ರೆ ನಮ್ಮದೇ ಚಿಕ್ಕ ಪ್ರಪಂಚ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮವರಾಯಿತು, ಇಷ್ಟೇ. ನೀವೆಷ್ಟು ಬೌಂಡ್ರಿ ದೊಡ್ಡದು ಮಾಡ್ಕೋತೀರೋ ಟೆನ್ಷನ್ಗಳು ಜಾಸ್ತಿ. ಆರಾಮಾಗಿ ನಮ್ಮವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಕೆಲ್ಸಕ್ಕೆ ಹೋಗೋಣ ಬರೋಣ, ವರ್ಕ್ ಪ್ಲೇಸಲ್ಲೂ ಅಷ್ಟೇ ಹೋಗೋಣ, ಆರಾಮಾಗಿ ಕೆಲಸ ಮಾಡೋಣ ಬರೋಣ. ಎಲ್ಲರ ಜೊತೆನೇ ನಗ್ನಗ್ತಾ ನಾನು ಫಾಲೋ ಮಾಡೋದು ಅದೇನೆ, ಎಲ್ಲರ ಜೊತೆನೇ. ಇಲ್ಲಂತಲ್ಲ, ಮನೇಲಿ ಅಂತಲ್ಲ, ಹೊರಗಡೆ ಅಂತಲ್ಲ, ವರ್ಕ್ ಪ್ಲೇಸ್ ಅಂತಲ್ಲ, ಎಲ್ಲರ ಕಡೆ ನಗ್ನಗ್ತಾನೆ ಇರ್ತೀನಿ. ಸುಮಾರು ಜನ ಅದನ್ನೇ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಕ್ಚುಲಿ ನೀನು ಎಲ್ಲರ ಹತ್ರನೂ ಚೆನ್ನಾಗಿದೆಯಾ, ಯಾರ ಹತ್ರನೂ ನಿಷ್ಠೂರ ಮಾಡ್ಕೊಳ್ಳಲ್ಲ ಅಂತ. ಬಟ್ ನಮ್ಮ ಲಿಮಿಟ್ಸ್ ನಮಗೆ ಗೊತ್ತಿರಬೇಕು. ಲಿಮಿಟ್ ಮೀರಿ ನಾನು ಮಾತಾಡಲ್ಲ, ಯಾರ ಪರ್ಸ್ನಲ್ ಲೈಫು ಕೆತ್ಕಲ್ಲ, ನನ್ನ ಪರ್ಸ್ನಲ್ ಲೈಫ್ನ ಎಲ್ಲೂ ಡಿಸ್ಕಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಈ ಥರದ್ದೆಲ್ಲ ನಮ್ಮದು ಅಂತ ಒಂದು ಬೌಂಡ್ರಿ, ಒಂದು ಚೌಕಟ್ಟು ಹಾಕ್ಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ನಾವೇ ನಮ್ಮ ಲೈಫ್ನ ಕಾಂಪ್ಲಿಕೇಶನ್ಸ್ನ ಕಡಿಮೆ ಮಾಡ್ಕೋಬೋದು.
ಗೊತ್ತಿಲ್ದಂಗೆ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಬರುತ್ತಪ್ಪ, ಹೆಲ್ತದು, ಮಕ್ಕಳದು, ಏನೇನೋ ಬರುತ್ತೆ. ಅಂಥದಕ್ಕೆ ಫೇಸ್ ಮಾಡೋಕ್ಕೆ ರೆಡಿ ಆಗಬೇಕು ಹೊರತು ನಾವೇ ಪ್ರಾಬ್ಲಮ್ಸ್ನ ತಂದ್ಕೊಂಡು ಮನೆಯಲ್ಲಿ ಮನಸ್ಸಲ್ಲಿ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಸೊ ನಾನೇನು ಹೇಳ್ತೀನಿ ಅಂದರೆ, ಒಂದು ಹೆಲ್ದಿ ಬೌಂಡ್ರೀಸ್ನ ಸೆಟ್ ಮಾಡಿಕೊಂಡ್ರೆ ಲೆಸ್ ಸ್ಟ್ರೆಸ್ಸು ಕಡಿಮೆ, ಪೀಸ್ ಆಫ್ ಮೈಂಡ್ ಜಾಸ್ತಿ, ಹ್ಯಾಪಿ ಲೈಫ್ ನಿಮಗೆ ಸಿಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಅದನ್ನು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ.